ಆನ್ ದಿ ವೇ ಮಾತು ಸಿಕ್ತು ಅದಕ್ಕೋಸ್ಕರ ಅಲ್ಲಿ ಪುಲ್ಗಾಮ್ ಹೋಗೋದು ನಾವು ಕ್ಯಾನ್ಸಲ್ ಮಾಡಿದ್ವಿ. ಕ್ಯಾನ್ಸಲ್ ಮಾಡಿ ಗುಲ್ಮಾರ್ಗೆ ಹೋದ್ವಿ ಅಷ್ಟೇ. ಗುಲ್ಮಾರ್ಗ್ ನೋಡ್ಕೊಂಡು ಇನ್ನೇ ಹೋಟೆಲ್ ಬಂದು ಇದು ಟೂರ್ ಟ್ರಾವೆಲೇ ಬೇಡ ಅಂತ ರಿಟರ್ನ್ ಬ್ಯಾಕ್ ಬಂದಿದ್ದೀವಿ. ಮಾಹಿತಿ ಕೊಟ್ರೆ ಟೂರ್ ಕ್ಯಾನ್ಸಲ್ ಮಾಡಿ ಸದ್ಯಕ್ಕೆ ಬೇಡ ಅಂತ ಎಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕದ ಲೆಟರ್ ಸಿಕ್ಕಿದ್ವಲ್ಲ ಆ ಲೆಟರ್ ಪ್ರಕಾರ ನಾವು ಕ್ಯಾನ್ಸಲ್ ಮಾಡಿ ಇವತ್ತು ರಿಟರ್ನ್ ಬಂದ್ಬಿಟ್ಟಿದ್ವಿ. ಎಲ್ಲ ಬಂದು ಸೇಫ್ 14 ಜನ ಹೋಗಿದ್ವಿ, 14 ಜನ ಬಂದಿವಿ. ಅಜ್ಜಿ ಆ ಸುದ್ದಿ ಕೇಳಿ ಇನ್ಸಿಡೆಂಟ್ ಆಯ್ತು, ಫೈರಿಂಗ್ ಆಯ್ತು, ತುಂಬಾ ಜನ ಸತ್ತಿದಾರ ಅಂತ ಮಾಹಿತಿ ಗೊತ್ತಾದ್ಮೇಲೆ ನಿಮ್ಗೆ ಹೆಂಗ ಅನಿಸ್ತದೆ? ಏನ್ ಅನ್ಸಲ್ರಿ, ಭಯ ಅನಿಸ್ತೈತೆ. ಇಲ್ಲಿಂದ ಹೋಗೋಣ ಫಸ್ಟ್ ಹೋಗೋಣ ಅನಿಸ್ತಾ? ಯಾವಾಗ ಖಾಲಿ ಮಾಡ್ಬೇಕು ಅನಿಸ್ತಿತ್ತು. ಬಟ್ ಯಾವಾಗ ಈ ಪ್ಲೇಸ್ ಖಾಲಿ ಮಾಡಿ ನಮ್ ಪ್ಲೇಸ್ ಹೋಗ್ಬೇಕು ಅನಿಸ್ತಿತ್ತು ಅಂತ ಸಂದರ್ಭ ಭಯಾನಕ ಪರಿಸ್ಥಿತಿ ಇದೆ ಅಲ್ಲಿ, ದೊಡ್ಡ ಭಯಾನಕ. ಯಾರು ಹೋಗಬಾರ್ದು ಈ ಸಿಚುವೇಶನ್ ಅಲ್ಲಿ. ನಮಗೆ ತಂದ್ ಬಿಟ್ರೆ ಅದು ದೊಡ್ಡ ಹೆಲ್ಪ್ ಈಗ. ಇವಾಗ ಅಲ್ಲಿ ಹೋಗೋರಿಗೆ ಏನ್ ಹೇಳ್ತೀರಿ? ಸ್ವಲ್ಪ ಟೋಟಲ್ ನೀವು ಮನ್ಸ್ ಟುಗೆದರ್ ಹೋಗೇಬಾರ್ದು, ಜಮ್ಮು ಕಾಶ್ಮೀರ ಟೂರೇ ಮಾಡಬಾರ್ದು ಅನಿಸ್ತಾ ಕೆಲವು ವಿಚಾರ ಮಾಡಿದ್ರೆ ನಾವು. ಪರಿಸ್ಥಿತಿ ನೋಡ್ಬಿಟ್ಟು ಯಾರನ್ನು ಅಲ್ಲಿ ಹೋಗಲೇಬಾರ್ದು ಟೋಟ್ಲಿ. ನಾ ಅದನ್ನು ಇನ್ಸ್ಟೆಡ್ ಆಫ್ ಜಮ್ಮು ಕಾಶ್ಮೀರ ಬೇರೆ ಕಡೆ ಹೋಗ್ಬೇಕು, ನಾವು ಇಂಡಿಯಾದ ಯಾವ್ದೋ ಬೇರೆ ಭಾಗಕ್ಕೆ ಹೋಗ್ಬೇಕಷ್ಟೇ. ಅನ್ಸೇಫ್ ಇದೆ, ಟೋಟಲಿ ಅನ್ಸೇಫ್ ಇದೆ.